ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ನಿಮ್ಮೆಲ್ಲರಿಗೂ. ವೆಲ್ಕಮ್ ಟು ಡ್ರೈವ್ ಇನ್ ಕಿಚನ್. ಡ್ರೈವ್ ಇನ್ ಕಿಚನ್ಗೆ ಆತ್ಮೀಯ ಪ್ರೀತಿಯ ಸ್ವಾಗತ. ಹಾಗೆಯೇ ಮೊದಲೇದಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೋ ತಮ್ಮೆಲ್ಲರಿಗೂ ಡ್ರೈವ್ ಇನ್ ಕಿಚನಿಂದ ಮತ್ತು ನನ್ನ ಕಡೆಯಿಂದ ನಿಮಗೆ ಪ್ರೀತಿಯ ಧನ್ಯವಾದ. ವೀಕ್ಷಕರೇ, ಬನ್ನಿ ಹಾಗಿದ್ರೆ ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಅಂತ ನೋಡ್ಕೊಂಬರೋಣ. ಖಂಡಿತವಾಗ್ಲೂ ನಾನಾ ಥರದ ರೆಸಿಪಿಗಳನ್ನ ನೀವು ಮನೇಲಿ ಮಾಡ್ಕೊಂಡಿರ್ತೀರ ವೀಕ್ಷಕರೇ. ಹಾಗೆಯೇ ಸ್ವಲ್ಪ ಮಾಡುವ ವಿಧಾನದಲ್ಲೇ ಸ್ವಲ್ಪ ಡಿಫ್ರೆಂಟಾಗೇನೋ ಮಾಡಿದ್ರೆ ಮನೇಲಿದ್ದವರು ಒಂದು ಸ್ವಲ್ಪ ತಿನ್ನೋರು ಜಾಸ್ತಿ ತಿಂತಾರೆ. ತುಂಬ ಟೇಸ್ಟಾಗಿರುತ್ತೆ ಅಡುಗೆನೂ ಕೂಡ. ಜಾಸ್ತಿ ಮಸಾಲೆನ ಬಳಸ್ತೇನೆ ವೀಕ್ಷಕರೇ. ಸಿಂಪಲ್ಲಾಗಿ ಈ ಥರ ಮಾಡ್ಕೊಂಡು ಬನ್ನಿ, ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ. ಹಾಗೆ ನಿಮ್ಮ ಮನೇಲಿರೋ ಎಲ್ಲ ಸದಸ್ಯರು ಇಷ್ಟಪಡ್ತಾರೆ. ವೀಕ್ಷಕರೇ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇದೇ ಮೊದಲೇ ಸಾರಿ ನೀವೇನಾದರೂ ಡ್ರೈವ್ ಇನ್ ಕಿಚನ್ಗೆ ಭೇಟಿ ನೀಡಿದರೆ ದಯವಿಟ್ಟು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ವೀಕ್ಷಕರೇ, ನಾನಿಲ್ಲೊಂದು 6 ಹಸಿಮೆಣಸಿನಕಾಯಿನ ಖಾರಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಕರಿಬೇವಿನ ಎಲೆಗಳು ಇಷ್ಟಾದರೆ ಸಾಕಾಗುತ್ತೆ. ಒಂದು ದೊಡ್ಡ ಸೈಜ್ ಈರುಳ್ಳಿ ವೀಕ್ಷಕರೇ, ಸರಿಯಾಗಿ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಪುದೀನ ಮತ್ತು ಕೊತ್ತಂಬರಿ ಎರಡನ್ನೂ ಮಿಕ್ಸ್ ಮಾಡಿ ತೊಗೊಂಡಿದ್ದೇನೆ. ಒಳ್ಳೆಯ ಘಮ ಇರುತ್ತೆ ಹಾಕಿದ್ರೆ. ಹಾಗೆಯೇ ಒಂದು 100 ಅಥವಾ 150 ಗ್ರಾಮ್ ಆಗೋಷ್ಟು ಹಸಿ ಬಟಾಣಿನ ವೀಕ್ಷಕರೇ ಸಿಪ್ಪೆ ಸುಲಿದು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ. ಇನ್ನು ಮಸಾಲೆ ಪದಾರ್ಥಗಳಲ್ಲಿ ನೋಡೋದಾದರೆ ಸ್ವಲ್ಪ ವೀಕ್ಷಕರೇ ಚಕ್ಕೆ, ಹಾಗೆ ಒಂದು 4 ಲವಂಗ, 2 ಏಲಕ್ಕಿ ತೊಗೊಂಡಿದ್ದೇನೆ, ಸ್ವಲ್ಪ ಪಲಾವ್ ಎಲೆ, ಶಾಜೀರಿಗೆ ಮತ್ತು ಚಕ್ಕರ್ ಮಗ್ಗೆ. ವೀಕ್ಷಕರೇ, ರೈಸನ್ನು ಮೊದಲೇ ನಾನು ಮಾಡಿಟ್ಕೊಂಡಿದ್ದೇನೆ. ಇದು ಪಲಾವ್ ಎಲೆ, ಗ್ರೀನ್ ಪಲಾವ್ ಎಲೆ ಅಂತ ಬರುತ್ತೆ ವೀಕ್ಷಕರೇ. ಅದನ್ನು ಹಾಕಿ ರೈಸ್ ಮಾಡ್ಕೊಂಡಿರೋದು ತುಂಬ ಟೇಸ್ಟಾಗಿರುತ್ತೆ. ಇದೇ ಥರನೇ ಮಾಡ್ಕೊಳ್ಳಿ ನೀವು ಕೂಡ. ಈಗ ಒಗ್ಗರಣೆಗೆ ಸರಿಯಾಗಿ ಒಂದು 2 ಚಮಚ ಆಗೋಷ್ಟು ಎಣ್ಣೆನ ಹಾಕಿ, ಎಣ್ಣೆ ಚೆನ್ನಾಗಿ ಕಾದಾದ ಮೇಲೆ ವೀಕ್ಷಕರೇ ಸಾಸಿವೆ ಜೀರಿಗೆ ಬೇಡ, ಇದೇ ಮಸಾಲೆ ಪದಾರ್ಥಗಳನ್ನೇ ಸಾಕು, ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗೆ ಅದರ ಜೊತೆ ಹಸಿಮೆಣಸಿನಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಎಲೆಗಳು ತೊಗೊಂಡಿದ್ವಿ, ಅದು ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಒಂದು 5 ಸೆಕೆಂಡ್ ಅಥವಾ 6-7 ಸೆಕೆಂಡು ಫ್ರೈ ಮಾಡ್ಕೊಳ್ಳಿ. ಹಸಿ ಖಾರದ ಘಾಟು ಕಡಿಮೆ ಆಗುತ್ತೆ, ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ವೀಕ್ಷಕರೇ. ನೋಡಿ, ಫೈನಲಾಗಿ ಇಷ್ಟು ಫ್ರೈ ಆದರೆ ಸಾಕು. ಈಗ ಈರುಳ್ಳಿ ವೀಕ್ಷಕರೇ, ಹಾಗೆ ಇದ್ರ ಜೊತೆ ನಾವು ಹಸಿ ಬಟಾಣಿನ ತೊಗೊಂಡಿದ್ವಲ್ಲ, ಅದನ್ನು ಕೂಡ ಈ ಈರುಳ್ಳಿಯ ಜೊತೆನೇ ಫ್ರೈ ಮಾಡ್ಕೊಳ್ಳೋಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ಈ ಹಸಿ ಬಟಾಣಿ ವೀಕ್ಷಕರೇ ನಾವು ಎಣ್ಣೆಯಲ್ಲಿ ಹಾಕಿದ ತಕ್ಷಣವೇ ಸಿಡಿದು ಬಿಡುತ್ತೆ. ಹಾಗಾಗಿ ನೀವು ಈರುಳ್ಳಿ ಜೊತೆ ಈ ಥರ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಒಳ್ಳೆ ರುಚಿ ಬರುತ್ತೆ ವೀಕ್ಷಕರೇ. ಹೊಸದಾಗಿ ಅಡುಗೆ ಕಲಿಯೋರು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅಡುಗೆ ಮಾಡಿ, ತುಂಬ ರುಚಿಯಾಗಿರುತ್ತೆ. ನೋಡಿ ವೀಕ್ಷಕರೇ, ರುಚಿ ಅನುಗುಣವಾಗಿ 3/4 ಟೇಬಲ್ ಸ್ಪೂನ್ ಆಗೋಷ್ಟು ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಘಮಕ್ಕೆ ರುಚಿಗೆ ಈ ಪುದೀನ ಮತ್ತು ಕೊತ್ತಂಬರಿನ ಎರಡೂ ಮಿಕ್ಸ್ ಮಾಡಿ ತೊಗೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಖಂಡಿತ ಒಳ್ಳೆ ಘಮ ಬರ್ತಾಯಿದೆ ವೀಕ್ಷಕರೇ, ಮರಿದೇ ಮಾಡ್ಕೊಂಡು ಟೇಸ್ಟ್ ಮಾಡಿ. ಫೈನಲ್ಲಾಗಿ ರೈಸು ಮೊದಲೇ ಮಾಡಿಟ್ಕೊಂಡಿದ್ದೆ. ಆರಿರೋ ರೈಸ್ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ. ಹಾಗಾಗಿ ರೈಸನ್ನು ಆ್ಯಡ್ ಮಾಡ್ಕೊಂಡಾದ್ಮೇಲೆ 1/2 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಹಾಗೆ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಈ ಕಾಳು ಮೆಣಸು ಪೌಡ್ರನ್ನು ವೀಕ್ಷಕರೇ, ಪೆಪ್ಪರ್ ಪೌಡ್ರ್ ಅಂತೀವಲ್ಲ ಅದು. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೇಲೆ ಕೆಳಗೆ ಎಲ್ಲ ಒಗ್ಗರಣೆ ಅಂಟ್ಕೊಬೇಕು ರೈಸ್ಗೆ. ಆ ಥರ ಮಾಡಿಕೊಂಡ್ರೆ ನೋಡಿ ಒಂದು ಒಳ್ಳೆ ಕಲರ್ ಬರ್ತಿದೆ, ನೋಡಿದ್ರೆ ಹಾಗೆ ತಿನ್ಬೇಕು ಅನ್ನಿಸ್ಬೇಕು ವೀಕ್ಷಕರೇ. ಆ ಥರ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ಮರಿದಿನೇ ನೀವು ಕೂಡ ಮಾಡಿಕೊಂಡು ಟೇಸ್ಟ್ ಮಾಡಿ. ಈಗ ನಾವು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡ್ತಾಯಿದ್ದೀವಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ನೋಡಿ ಖಂಡಿತ ನೋಡೋದಕ್ಕೆ ಎಷ್ಟು ಸುಂದರವಾಗಿ ಅದ್ಭುತವಾಗಿ ಕಾಣಿಸ್ತಾ ಇದೆ. ಇದರ ರುಚಿ ಸ್ವಾದ ಹಾಗೆ ತುಂಬ ಚೆನ್ನಾಗಿದೆ ವೀಕ್ಷಕರೇ. ಮರಿದಿನೇ ಮಾಡಿಕೊಂಡು ಟೇಸ್ಟ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿಲ್ಲ ಅಂದರೂ ಪರವಾಗಿಲ್ಲ, ನೀವಾದರೂ ಮಾಡಿಕೊಂಡು ಟೇಸ್ಟ್ ಮಾಡಿ. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ಇನ್ನೂ ಅತಿ ಹೆಚ್ಚಿನ ರೆಸಿಪಿಗಳನ್ನು ನಾವು ಡ್ರೈವ್ ಇನ್ ಕಿಚನಲ್ಲಿ ನಿಮಗೋಸ್ಕರ ಅಪ್ಲೋಡ್ ಮಾಡ್ತೇವೆ. ಹಾಗಾಗಿ ನಿಮ್ಮ ಸಹಕಾರ ಸಪೋರ್ಟು ತುಂಬಾ ಮುಖ್ಯ ವೀಕ್ಷಕರೇ. ಇನ್ನೂ ನೀವೇನಾದರೂ ಡ್ರೈವ್ ಇನ್ ಕಿಚನ್ಗೆ ಹೊಸ ವೀಕ್ಷಕರಾಗಿದ್ದರೆ ದಯವಿಟ್ಟು ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಈ ಥರ ಮಾಡಿದ್ರೆ ಡ್ರೈವ್ ಇನ್ ಕಿಚನಲ್ಲಿ ಅಪ್ಲೋಡ್ ಆಗೋ ಪ್ರತಿಯೊಂದು ವಿಡಿಯೋ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಮೊದಲೇ ಚಂದಾದಾರರು ನೀವು ಆಗ್ತೀರ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಡ್ರೈವ್ ಇನ್ ಕಿಚನ್ ಅಂತ ಮತ್ತು ನನ್ನ ಕಡೆಯಿಂದ ನಿಮಗೆ ಪ್ರೀತಿಯ ಧನ್ಯವಾದ.